ಯಾವ ಪ್ರವಾದಿಗಳಾಗಲಿ, ಯಾವ ಯೋಗಿಗಳಾಗಲಿ ಜಮದಗ್ನಿಯೇ ತಗೊಳ್ಳುವ, ಗುಂಪು ಕಟ್ಕೊಂಡು ಎಲ್ಲೋಗಿದ್ದ? ಅವನವನ ತಪಸ್ ಮೇಲೆ ಡಿಪೆಂಡೆಂಟ್ ಆಗಿತ್ತು ಅಲ್ವಾ? ಒಬ್ಬನ ಮಾತು ಕೇಳಿ ಒಂದು ಸಮುದಾಯವೇ ಹೋಯ್ತು. ಪೈಗಂಬರನ್ನ ಎಕ್ಸಾಂಪಲ್ ಕೊಡ್ತಾ ಇರೋದು, ಮೂಸಸ್ಸಿನ ಎಕ್ಸಾಂಪಲ್ ಕೊಡ್ತೀನಿ, ಹೋಯ್ತಾ ಅಲ್ಲ? ಅವರ ಹತ್ರ ಇದ್ದಿದ್ದು ಯಾವುದು? ಅವನಿದಾನೇನೋ ನಂಬಿಕೆ. ಆ ನಂಬಿಕೆಯಲ್ಲಿದ್ದರೆ ಕುಸ್ತಿ ಯಾಕೆ? ಇಲ್ಲೇನಾಗ್ತಿದೆ? ಇದಿಷ್ಟು ನಂದು ನಂದು ನಾವೆಲ್ಲರೂ ಯಾರೂ ಇಲ್ಲಿ ಶಾಶ್ವತ ಇಲ್ಲ. ಇಷ್ಟು ಕಾಲದಿಂದ ಏನೆಲ್ಲ ಆಯ್ತು ಈ ಜಗತ್ತಲ್ಲಿ, ಯಾರಿದ್ದೀವಿ? ನಾಳೆ ನಾನಿರ್ತೀನೋ ಗ್ಯಾರಂಟಿ ಇಲ್ಲ. ಎಲ್ಲ ದೇಶ ಇವತ್ತು ಹೊತ್ತು ಉರಿತಾ ಇದೆ. ನಷ್ಟ ಆಗ್ತಿರೋದು ಯಾರಿಗೆ? ಸಾಮಾನ್ಯ ಜನರಿಗೆ. ಭಾಷಣ ಬಿಗ್ದವ್ರು ಯಾರು ಬೆಂಕಿ ಮಧ್ಯೆ ನಿಂತಿದ್ದು ನಾನು ನೋಡಲಿಲ್ಲಪ್ಪ. ನನ್ನ ಅನುಭವದಿಂದ ತಿಳಿಲಿ ಬೆಂಕಿಗೆ ಹಾಗಾದರೆ ಅಲ್ವಾ? ಯಾರು ಯುದ್ಧವನ್ನು ಶುರು ಮಾಡ್ತೀವೋ ಅವನು ಎದುರುಗಡೆ ನಿಲ್ಲಬೇಕು. ಕೃಷ್ಣ ನಿಂತಾಗೆ, ರಾಮ ನಿಂತಾಗೆ, ಅಥವಾ ಅವರ ಪೈಗಂಬರ್ ನಿಂತರಲ್ಲ, ಅಥವಾ ಜೀಸಸ್ ನಿಂತಾಗೆ, ಇಲ್ಲ ನೀನು ಕಮ್ಯುನಿಸ್ಟಲ್ಲಿ ಅವನೇ ಎದುರುಗಡೆ ನಿಂತ. ಹೋರಾಟಕ್ಕೆ ಫಸ್ಟು ನಾನೇ ಸ್ಯಾಕ್ರಿಫೈಸ್ ಅಂತ. ಆ ಹೋರಾಟ ಈಗ ಆಗ್ತಿದೆಯಾ ಅನ್ನೋದೇ ಒಂದು ಪ್ರಶ್ನೆ, ನನ್ನ ಪ್ರಶ್ನೆ ನಿಮ್ಮೆಲ್ಲರಿಗೆ. ನೀವು ಆಮೇಲೆ ಉತ್ತರ ಕೊಡಿ ಇದಕ್ಕೆ ಅಲ್ವಾ? ನಾವೆಲ್ಲ ಸಮಾಜದ ಶಾಂತಿ ಬಗ್ಗೆ ಮಾತಾಡ್ತಿದ್ದೀವಿ, ನಮ್ಮ ಭ್ರಾಂತಿ ಬಿಡಲಿಕ್ಕೆ ರೆಡಿ ಇಲ್ಲ. ಒಂದು ಲ್ಯಾಕ್ ಆಫ್ ಎಜುಕೇಷನ್. ಯಾವ ಧರ್ಮದಲ್ಲೂ ಏನು ಹೇಳ್ತು, ಮತ ಅಂಧತೆಗೆ ಒಳಗಾದ್ರೆ, ಅಂಧತೆ ಅಂದರೆ ಕತ್ತಲು ಆಗಿದೆ ಅಂದರೆ ಆ ಮತದ ಬಗ್ಗೆ ಅಧ್ಯಯನದ ಕೊರತೆ ಇದೆ ಒಂದು. ಅದು ಬಿಟ್ಟು ಅವರಿಗೆ ಬೇರೆ ಎಜುಕೇಷನ್ ಏನೂ ಕೊಟ್ಟಿಲ್ಲ. ಇದನ್ನೇ ತಲೆಗೆ ತುಂಬಿ 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 ಟೆರರಿಸಮ್ ಆಗೋದು ಹಾಗೆ.